ಸ್ವಪ್ನ ಹೇಳ್ತಕ್ಕಂಥ ಅದರ ವಿಚಾರದಲ್ಲಿ ನೋಡಿದಾಗ ಒಂದು ವ್ಯಕ್ತಿಯನ್ನು ಭಯವನ್ನಾಗೊಳಿಸುವುದರ ಜೊತೆಗೆ ಆತನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಹುದಾದಂತಹ ಶಕ್ತಿಯನ್ನು ಕೇವಲ ಒಂದು ಸ್ವಪ್ನ ಒಂದು ವ್ಯಕ್ತಿ ಜೀವನವನ್ನು ಹಾಳು ಮಾಡಬಹುದು. ಅದಕ್ಕೆ ಅಗ್ನಿ ರೀತಿಯಾದಂಥದ್ದಾಗಿರ್ಬೋದು, ನಾನಾ ರೀತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು. ಆ ರೀತಿಯಾದಂತಹ ಸ್ವಪ್ನದ ದೋಷಕ್ಕೆ ಯಾವುದೇ ಔಷಧಿಗಳಿಲ್ಲ. ಮತ್ತೆ ಅಂತಹ ವ್ಯಕ್ತಿಗಳನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಆದರೆ ಕೇವಲ ಅದು ಮಂತ್ರ ಮುಖೇನವಾಗಿ ಮಾತ್ರ ಸಾಧ್ಯ. ಭೂಮಿ ಹೇಳ್ತಕ್ಕಂಥದ್ದು ದೇವರ ಒಂದು ಅಧೀನದಲ್ಲಿ ಇರ್ತಕ್ಕಂಥದ್ದು. ಭೂಮಿ ಮೇಲೆ ವಾಸವಾಗತಕ್ಕಂತಹ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಆತನ ಅಧೀನದಲ್ಲಿ ಬರ್ತಕ್ಕಂಥದ್ದು. ಆತ ಮಂತ್ರದ ಅಧೀನದಲ್ಲೇ ಆತ ಇರ್ತಾನೆ. ಆತನನ್ನು ಬೇಗ ಪ್ರಸನ್ನತೆಗೊಳಿಸಬಹುದು ಅಂತ ಹೇಳಿ ಆದರೆ ಅದು ಕೇವಲ ಮಂತ್ರದಿಂದ ಮಾತ್ರ ಸಾಧ್ಯ, ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ಆ ರೀತಿಯಾದಂತಹದ್ದನ್ನು ನಾವು ಏನೋ ಒಂದು ಸ್ವಪ್ನ ಬಿತ್ತು ಅಂತ ಹೇಳಿ ತುಂಬ ಕೇರ್ಲೆಸ್ ಆಗಿ ತಗೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ನಾವು ಎಷ್ಟು ಹಣ ಇತ್ಯಾದಿಗಳನ್ನು ಕಳಿತೇವೆ. ಒಂದು ದೇವತಾ ಕರ್ಮಾಂಗ ಹೇಳುವಂತಹ ವಿಚಾರ ಬಂದಾಗ 5 ರೂಪಾಯಿಯನ್ನು ಖರ್ಚು ಮಾಡಬೇಕಾದ್ರೆ 1000 ಸತಿ ವಿಚಾರ ಮಾಡ್ತೇವೆ. ಅದೇ ಇನ್ನೊಂದು ಯಾವುದೋ ಒಂದು ದುರ್ಚಟನೋ ಇನ್ನೊಂದನ್ನೋ ಮಾಡಬೇಕಾದ್ರೆ 1 ಲಕ್ಷ ಹಣಗಳನ್ನು ಖರ್ಚು ಮಾಡ್ತೇವೆ. ಒಂದು ಉದಾಹರಣೆಯಾಗಿ ಹೇಳಬೇಕು ಆದರೆ ನಮ್ಮ ತಲೆಗೆ ಒಂದು ವ್ಯಕ್ತಿ ಬಂದಿದ್ದ. ಆತ ಪ್ರತಿ ದಿವಸ ಎಳೆ ಹುಡುಗ ಕುಡಿತಾನೆ. ಆದರೆ ನಾವು ಹೇಳಿದ್ದು ಒಂದು 400 ರೂಪಾಯಿನ ಪರಿಹಾರ. ಅದನ್ನು ಮಾಡಲಿಕ್ಕೆ ತಾಯಿಗೆ ಫೋನ್ ಮಾಡಿ, ಅಮ್ಮ ತಾನು ಅದನ್ನ ಮಾಡಿಸಿದ್ರೆ ಒಳ್ಳೇದಾಗತ್ತಾ, ಮಾಡಬಹುದಾ, ಹೇಗೆ ಏನು ಅಂತ ಕೇಳ್ತಾನೆ. ಆ ತಾಯಿ ಬೇಡ ಮಗ ಅಂತಾಳೆ. ಅದೇ ಇವನಿಗೆ ಪ್ರತಿ ದಿವಸ ಕುಡಿಲಿಕ್ಕೆ 500-600 ರೂಪಾಯಿ ಹಣ ಬೇಕು. ಅದನ್ನು ತಾಯಿ ಹತ್ರ ಕೇಳುವುದಿಲ್ಲ. ಎಂಥ ವಿಪರ್ಯಾಸದ ಸಂಗತಿ. ಆದರೆ ಇಂತಹ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದರೆ ಅದು ದೈವಿಕವಾಗಿ ಮಾತ್ರ. ಅದರಲ್ಲೂ ವಿಶೇಷವಾಗಿ ನಾವು ಇಂತಹ ವ್ಯಕ್ತಿಗಳನ್ನು ಅಥವಾ ಇಂತಹ ಸ್ವಪ್ನ ಇತ್ಯಾದಿಗಳನ್ನೆಲ್ಲ ಭೇದಿಸಿ ಅಂತಹವರಿಗೆ ಜೀವನದಲ್ಲಿ ಬದುಕುವ ಒಂದು ಮಾರ್ಗ ಹೇಳ್ತಕ್ಕಂಥದ್ದನ್ನು ತೋರಿಸುವ ಸಣ್ಣ ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದರಿಂದ ಎಷ್ಟೋ ಜನ ವ್ಯಕ್ತಿಗಳಿಗೆ ಖಂಡಿತ ಒಳ್ಳೆಯದಾಗ್ತದೆ ಹೇಳ್ತಕ್ಕಂತಹ ಒಂದು ವಿಶ್ವಾಸ, ನಂಬಿಕೆ ಮೇರೆಗೆ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಅದು ಸಫಲತೆಯನ್ನು ಕೂಡ ಕಾಣಿಸ್ತಾ ಇದೆ. ಆದರೆ ನಮ್ಮ ಜೀವನದಲ್ಲಿ ಒಂದು ಗುರಿ ಹೇಳ್ತಕ್ಕಂಥದ್ದಿತ್ತು. ಯಾರು ಎಂದೂ ಮಾಡದ ರೀತಿಯಾದಂತಹ ಪರಿಹಾರವನ್ನು ನಾವು ಮಾಡಬೇಕು. ಮತ್ತು ಅಷ್ಟೇ ಅಲ್ಲದೆ ದೈವಿಕವಾದಂತಹ ಅನುಗ್ರಹವನ್ನು ಸಿದ್ಧಿಸಿಕೊಂಡು ಎಂಥದೇ ಒಂದು ಕಷ್ಟ ಭೀಕರತೆಗಳಿದ್ದರೂ ಕೂಡ ಅದರಿಂದ ಅಂತಹ ವ್ಯಕ್ತಿಗಳನ್ನು ಹೊರಗಡೆ ತರಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಸಿದ್ಧಿಗೊಳಿಸಿಕೊಂಡು ಮುಂದಕ್ಕೆ ಸಾಗ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವೂ ಕೂಡ ಅಷ್ಟೇ ಕಾರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಸತ್ಯವನ್ನು ಜನ ನಂಬ್ತಾ ಇಲ್ಲ. ಅದು ಇನ್ನೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳುವುದು. ಜೊತೆಯಲ್ಲಿ ಯಾವುದೇ ಒಂದು ರೋಗ ಆಗಿರ್ಬೋದು, ರುಜಿನ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸರಿಯಾದ ರೀತಿಯಾದಂತಹ ಪರಿಹಾರ ಮತ್ತು ಸರಿಯಾದ ರೀತಿಯಾದಂತಹ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಯಾರು ತಪ್ಪು ಅಂತ ಹೇಳಿದ್ರು ಬೇಜಾರಿಲ್ಲ, ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಗುರಿ ಜನರಿಗೆ ಒಳಿತನ್ನು ಮಾಡೋದು ಏಕಮೇವ ಗುರಿಯಾಗಿರ್ತದೆ.